ನಿಮ್ಮ ಹೊಲಕ್ಕೆ ಗೊಬ್ಬರ ಹಾಕುತ್ತಿದ್ದೀರಾ? ನೀವು ಹಾಕುತ್ತಿರುವ ಗೊಬ್ಬರ ಬೆಳೆಗೆ ಸೇರುತ್ತಿದೆಯೇ ಅಥವಾ ಮಣ್ಣಿನಲ್ಲಿ ವ್ಯರ್ಥವಾಗುತ್ತಿದೆ? ನಿಮ್ಮ ಇಳುವರಿಯನ್ನು ಹೆಚ್ಚಿಸಲು ಈ 6 ಪ್ರಮುಖ ವಿಷಯಗಳನ್ನು ಮರೆಯಬೇಡಿ. ಮೊದಲನೆಯದು, ಬೆಳೆ ಮೊಳಕೆಯೊಡೆಯುತ್ತಿರುವಾಗ ಅಥವಾ ಬೆಳೆಯುತ್ತಿರುವಾಗ ಮಾತ್ರ ನೀವು ಗೊಬ್ಬರ ಹಾಕಬೇಕು. ಸಸ್ಯವು ದೊಡ್ಡದಾಗಿದ್ದಾಗ ಮತ್ತು ಅನೇಕ ಹಣ್ಣುಗಳನ್ನು ಹೊಂದಿರುವಾಗ ಗೊಬ್ಬರ ಹಾಕುವುದು ಹೆಚ್ಚು ಪ್ರಯೋಜನಕಾರಿ ಅಲ್ಲ. ಎರಡನೆಯದು, ತುಂಬಾ ಬಿಸಿಯಾಗಿರುವಾಗ ಗೊಬ್ಬರ ಹಾಕಬೇಡಿ. ಶಾಖವು ಗೊಬ್ಬರವನ್ನು ಆವಿ ಮಾಡುತ್ತೆ ಮತ್ತು ಸಸ್ಯಗಳು ಒಣಗಿ ಸಾಯುವ ಸಾಧ್ಯತೆ ಇದೆ. ಮೂರನೆಯದು, ಮಳೆಯಾದ ನಂತರ ಅಥವಾ ನೀರು ಹಾಕಿದ ನಂತರ ಮಾತ್ರ ಗೊಬ್ಬರ ಹಾಕಬೇಕು. ಮಣ್ಣು ಹಸಿಯಾಗಿದ್ದರೆ ಮಾತ್ರ ಬೇರುಗಳು ಗೊಬ್ಬರವನ್ನು ಸರಿಯಾಗಿ ಹೀರಿಕೊಳ್ಳುತ್ತೆ. ನಾಲ್ಕನೆಯದು, ಎಲ್ಲಾ ಗೊಬ್ಬರವನ್ನು ಒಂದೇ ಬಾರಿಗೆ ಹಾಕುವ ಬದಲು 2 ಅಥವಾ 3 ಕಂತುಗಳಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿ. ಈ ರೀತಿಯಾಗಿ ಗೊಬ್ಬರ ವ್ಯರ್ಥವಾಗುವುದಿಲ್ಲ ಮತ್ತು ಸಸ್ಯವು ಯಾವಾಗಲೂ ಬಲವನ್ನು ಪಡೆಯುತ್ತಿರುತ್ತದೆ. ಐದನೆಯದು, ಸಸ್ಯದ ಹಂತವನ್ನು ಆಧರಿಸಿ ರಸಗೊಬ್ಬರಗಳನ್ನು ಆರಿಸಿ. ಒಂದು ಸಮಯದಲ್ಲಿ ಒಂದೇ ಗೊಬ್ಬರವನ್ನು ಹಾಕುವುದರಿಂದ ನಿಮ್ಮ ಹಣ ವ್ಯರ್ಥವಾಗುತ್ತದೆ. ಆರನೆಯದು, ಹೆಚ್ಚು ಗೊಬ್ಬರ ಹಾಕುವುದರಿಂದ ತಕ್ಷಣ ಇಳುವರಿ ಹೆಚ್ಚಾಗುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ನಿಮ್ಮ ಮಣ್ಣಿನ ಆರೋಗ್ಯ ಮತ್ತು ಬೆಳೆಯನ್ನು ಸಹ ಹದಗೆಡಿಸಬಹುದು. ರಸಗೊಬ್ಬರಗಳನ್ನು ಮಿತವಾಗಿ ಬಳಸಿ. ನೆನಪಿಡಿ, ನೀವು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ರಸಗೊಬ್ಬರಗಳನ್ನು ಅನ್ವಯಿಸಿದರೆ ಮಾತ್ರ ನಿಮ್ಮ ಲಾಭ ದ್ವಿಗುಣಗೊಳ್ಳುತ್ತದೆ. ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.